ಹನಿ ಟ್ರ್ಯಾಪ್ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತಹ ಕೆಎನ್ ರಾಜಣ್ಣ, ಹನಿ ಟ್ರ್ಯಾಪ್ ವಿಚಾರ ಹೊಸದು ಅಲ್ಲ, ಹಳೆಯದೂ ಅಲ್ಲ. ಪ್ರಕರಣವನ್ನ ಸಿಬಿಐಗೆ ವಹಿಸುವುದು ಸಿಎಂಗೆ ಬಿಟ್ಟಿದ್ದು ಅಂತ ಹೇಳಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಹಿಂದೆಯೂ ಇತ್ತು, ಮುಂದೇನೂ ಬರಬಹುದು. ಜೊತೆಗೆ ಡಿಕೆಶಿ ಜೊತೆ ನಾನು ಪ್ರತಿದಿನ ಮಾತನಾಡ್ತಾ ಇದ್ದೀನಿ, ಅದರಲ್ಲಿ ವಿಶೇಷ ಏನೂ ಇಲ್ಲ ಅಂತ ಹೇಳಿ ಕೋಲಾರದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲನೂ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೀನಿ. ಮತ್ತೆ ಅದ ಹೊರತುಪಡಿಸಿ ಮತ್ತೇನು ಹೇಳುವಂತದ್ದೇನಿಲ್ಲ. ಅಲ್ಲ ಸರ್, ಇದುವರೆಗೂ ಕೇಸ್ ಕೊಟ್ಟಿಲ್ಲ ಅಂತ ಜನಕ್ಕೆ ಒಳ್ಳೇದಾಗೋ ವಿಚಾರ ಏನಾರ ಇದ್ರೆ ಕೇಳ್ರಪ್ಪ, ಹೇಳೋಣ. ಸಚಿವರ ಮೇಲೆ ಗಂಭೀರವಾದ ವಿಚಾರ ಸರ್ ಅದು. ನೋಡಿ, ಇದು ಮೊದಲಲ್ಲ, ಕಳೆದು ಅಲ್ಲ, ಹಿಂದೆನೂ ಬಂದಿದ್ದಾವೆ, ಮುಂದೆನೂ ಬರ್ಬೋದು. ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂತದ್ದು, ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂತದ್ದು, ರಾಜ್ಯಕ್ಕೆ ಅನುಕೂಲ ಆಗುವಂತ ಸಲಹೆಗಳು ಏನಾದ್ರು ಇದ್ರೆ ಹೇಳಿ, ಕೇಳೋಣ. ಸಿಬಿಐ ತನಿಖೆ ನಿಮ್ ಸ್ಟ್ಯಾಂಡ್ ಅಲ್ಲಿ ನೋಡಿ, ಅದು ಸರ್ಕಾರ, ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅವ್ರು ಬಿಟ್ಟಂತ ವಿಚಾರ. ಜೊತೆ ಒಂದು ಅರ್ಧ ಗಂಟೆ ದಿವಸ ಮಾತಾಡ್ತೇನೆ, ಬರ್ರಿ ಮುಂದಕ್ಕೆ. ಯಾಕೋ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರಿಗೆ ದೂರ್ ಕೊಡೋಕ್ ಮನ್ಸಿದ್ದ ಕಾಣಿಸ್ತಾ ಇಲ್ಲ. ಮೊನ್ನೆ ಸದನದಲ್ಲೇ ಘರ್ಜಿಸಿದ್ರು, ಹೌದು ನನ್ನ ಮೇಲೆ ಹನಿ ಟ್ರ್ಯಾಪ್ ನ ಯತ್ನ ನಡೆದಿದೆ, ಇದ್ರ ಹಿಂದೆ ಯಾರಿದ್ದಾರೆ ಅವ್ರು ಹೊರಗಡೆ ಬರಬೇಕು, ಸದನದಲ್ಲಿರುವಂತಹ ಎಲ್ಲ ಸದಸ್ಯರಿಗೂ ರಕ್ಷಣೆ ಸಿಗಬೇಕು ಅಂತ ಮಾತನಾಡಿದಂತಹ ಕೆಎನ್ ರಾಜಣ್ಣ ಅವರು, ಯಾಕೆ ಸರ್ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದ್ರೆ, ಇದು ಒಂದೇನ ಇರೋ ಚರ್ಚೆ ಮಾಡೋಕೆ, ಬೇರೆ ಯಾವ್ದಾದ್ರೂ ವಿಚಾರ ಇದ್ರೆ ಮಾತನಾಡಿ, ಹನಿ ಟ್ರ್ಯಾಪ್ ಹಿಂದೇನೂ ಆಗಿದೆ, ಮುಂದೇನೂ ಆಗತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಅಲ್ಲಿಗೆ ಕೆಎನ್ ರಾಜಣ್ಣ ಅವರಿಗೆ ನಿಜಕ್ಕೂ ಹನಿ ಟ್ರ್ಯಾಪ್ ಬಗ್ಗೆ ಕಂಪ್ಲೇಂಟ್ ಕೊಡುವಂತಹ ಮನಸ್ಸಿದೆಯಾ, ಅಥವಾ ತಮ್ಮ ಮನಸ್ಸನ್ನೇನಾದ್ರೂ ಬದಲಾಯಿಸಿದ್ದಾರಾ? ಇಫ್ ಇನ್ ಕೇಸ್ ಬದಲಾಯಿಸಿದ್ದಾರೆ ಅಂತಂದ್ರೆ ಅದಕ್ಕೆ ಬೇರೆನಾದ್ರೂ ಕಾರಣಗಳಿದ್ಯಾ? ಹೈಕಮಾಂಡ್ ನಿಂದ ಏನಾದ್ರೂ ಸೂಚನೆ ಬಂದಿದ್ಯಾ? ಇಂತಹ 10 ಪ್ರಶ್ನೆಗಳು ಮೂಡ್ತಾ ಇವೆ ಸಚಿವ ಕೆಎನ್ ರಾಜಣ್ಣ ಅವರ ಮಾತುಗಳಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.